ಆತ್ಮೀಯ ಶಿಕ್ಷಕ ಮಿತ್ರರೇ, ಶಾಲಾ ಸಂಸತ್ತಿನ ಚುನಾವಣೆ ನಡೆಸಲು ಅನುಕೂಲವಾಗುವ ರೀತಿಯಲ್ಲಿ ಹೊಸದಾಗಿ ಗೂಗಲ್ ಪ್ಲೇಸ್ಟೋರ್ನಲ್ಲಿ EVM ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನನ್ನು ಅನ್ನೋ ಆ್ಯಪನ್ನು ಅಪ್ಡೇಟ್ ಮಾಡಲಾಗಿದೆ. ಈ ಒಂದು ವೋಟಿಂಗ್ ಮಷೀನ್ ಹೊಸ M3 ಸರಣಿಯ ವೋಟಿಂಗ್ ಮಷೀನ್ ರೀತಿಯಲ್ಲೇ ಕಾರ್ಯನಿರ್ವಹಿಸುತ್ತಿದೆ. ಇದರಲ್ಲಿ ಒಂದೇ ಅವಧಿಯಲ್ಲಿ ಒಂದೇ ಮೊಬೈಲ್ನಲ್ಲಿ ಕಂಟ್ರೋಲ್ ಯೂನಿಟ್ ಹಾಗೂ ಬ್ಯಾಲೆಟ್ ಯೂನಿಟ್ ಮತ್ತು VVPATನ್ನು ನಾವು ಉಪಯೋಗ ಮಾಡಬಹುದಾಗಿದೆ. ಮೊದಲಿನ ರೀತಿಯಲ್ಲಿ ಕಂಟ್ರೋಲ್ ಯೂನಿಟ್ಗಾಗಿ ಒಂದು ಮೊಬೈಲನ್ನು ಹಾಗೂ ಬ್ಯಾಲೆಟ್ ಯೂನಿಟ್ಗಾಗಿ ಮತ್ತೊಂದು ಮೊಬೈಲನ್ನು ಬಳಸುವಂಥ ಅವಶ್ಯಕತೆ ಇಲ್ಲ. ಎಲ್ಲವೂ ಒಂದೇ ಮೊಬೈಲ್ನಲ್ಲಿ ಅತಿ ಸುಲಭವಾದ ರೀತಿಯಲ್ಲಿ ಅಪ್ಡೇಟ್ ಮಾಡಿ ಈ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ತಾವೆಲ್ಲ ಅದನ್ನು ಯಾವ ರೀತಿ ಬಳಸಬಹುದು ಅನ್ನೋದನ್ನು ತಿಳಿದುಕೊಳ್ಳಲಿ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋವನ್ನು ಮಾಡಲಾಗಿದೆ. ತಾವೆಲ್ಲ ಅದನ್ನು ಗಮನಿಸಿ ತಮ್ಮ ಶಾಲೆಯಲ್ಲಿ EVM ಮೂಲಕ ಚುನಾವಣೆಯನ್ನು ವಿದ್ಯಾರ್ಥಿಗಳಿಗೆ ಅನುಕೂಲವಾದ ರೀತಿಯಲ್ಲಿ ಬಳಸಿಕೊಳ್ಳಿ. ಮೊದಲನೇದಾಗಿ ನಾವು ಈ ಪ್ಲೇಸ್ಟೋರ್ನಲ್ಲಿ ಹೋಗಿ ವೋಟಿಂಗ್ ಮಷೀನ್ ಅಂತ ಟೈಪ್ ಮಾಡಬೇಕು. ನಂತರ ಇಲ್ಲಿ EVM ಅಥವಾ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಅನ್ನುವಂಥ ಆ್ಯಪ್ ಕಾಣಿಸುತ್ತದೆ. ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ ನಂತರ ಇದನ್ನು ಓಪನ್ ಮಾಡಿ ನಂತರ ಇಲ್ಲೇ ಲ್ಯಾಂಗ್ವೇಜ್ ಆಯ್ಕೆ ಮಾಡಲು ಸೂಚಿಸುತ್ತದೆ. ತಾವು ಇಂಗ್ಲೀಷನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಇಲ್ಲಿ EVM ಮಷೀನ್ ಓಪನ್ ಆಗುತ್ತೆ. ಇಲ್ಲಿ ಸೆಟ್ಟಿಂಗ್ಗೆ ಹೋಗಬೇಕು. ನಂತರ ಸೆಟ್ಟಿಂಗ್ ಹೋದ ನಂತರ ಅಲೌ ಆಲ್ ಅಂತ ಕ್ಲಿಕ್ ಮಾಡಿ. ಅಲೌ ಆಲ್ಗೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲ್ಯಾಂಗ್ವೇಜ್ ನಂತರ EVM ಥೀಮ್ ಅಂತ ಕಾಣಿಸಿಗುತ್ತೆ. ಅದು ಬೇಕಾದರೆ ನೀವು ಟಚ್ ಮಾಡೋದ್ರ ಮೂಲಕ ವೈಟ್ EVM ಬೇಕಾದ್ರೆ ವೈಟ್ ಅಥವಾ ಕ್ರೀಮ್ ಕಲರ್ ಬೇಕಾದ್ರೆ ಕ್ರೀಮ್ ಕಲರನ್ನು ಚಾಯ್ಸ್ ಮಾಡ್ಕೊಳ್ಬೋದು. ನಂತರ ಇಲ್ಲಿ ತಮಗೆ M2 ಮಾದರಿಯ EVM ಅಥವಾ M3 ಸರಣಿಯ EVM ಬೇಕು ಅನ್ನೋದನ್ನು ಚಾಯ್ಸ್ ಮಾಡ್ಕೊಳ್ಳಿ. ನಂತರ ವೋಟಿಂಗ್ ಗ್ಯಾಪ್ ಅಂತ ಇದೆ. ಅದು ಒಬ್ಬ ಅಭ್ಯರ್ಥಿಯ ನಂತರ ಎಷ್ಟು ಸೆಕೆಂಡ್ ನಂತರ ಮತ್ತೊಬ್ಬ ಮತ ಚಲಾಯಿಸಬಹುದು ಅನ್ನುವಂಥ ಸಮಯವನ್ನು ಕೇಳುತ್ತೆ. ನಾನಿಲ್ಲಿ 6 ಸೆಕೆಂಡನ್ನು ಹಾಕಿದ್ದೀನಿ. ನಂತರ ರಿಸಲ್ಟ್ ವ್ಯೂ ಅಂತ ಕೇಳುತ್ತೆ. ಇದು 3 ಸೆಕೆಂಡ್ ಅಥವಾ 4 ಸೆಕೆಂಡ್ ಟಚ್ ಮಾಡಿದ ನಂತರ ಯಾವಾಗ ನೀವು ಅದನ್ನು ನೋಡ್ಬೋದು ಅನ್ನೋದನ್ನು ತೋರಿಸುತ್ತೆ. ನಂತರ ಕ್ಯಾಂಡಿಡೇಟ್ ಸೆಟ್ ಅಂತಿದೆ. ಅಲ್ಲಿ ನಿಮಗೆ 10 ಜನ ಕ್ಯಾಂಡಿಡೇಟನ್ನು ಸೆಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ತಮಗೆ ಅನುಕೂಲ ತಕ್ಕಂತೆ 2, 3, 4, 5, 6 ಎಷ್ಟು ಬೇಕೋ ಅಷ್ಟು ಕ್ಯಾಂಡಿಡೇಟನ್ನು ಸೆಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 4 ಕ್ಯಾಂಡಿಡೇಟ್ ಸೆಟ್ ಮಾಡ್ಕೊಂಡಿದ್ದೇನೆ. ತಮ್ಮ ಶಾಲೆಯ ವಿದ್ಯಾರ್ಥಿಗಳ ಚುನಾವಣಾ ಸ್ಪರ್ಧೆಗೆ ಅನುಗುಣವಾಗಿ ತಾವು ಸೆಟ್ ಮಾಡ್ಕೊಳ್ಬೋದು. ಇಲ್ಲಿ ಬಲಬದಿಗೆ ಸೀರಿಯಲ್ ನಂಬರ್, ಕ್ಯಾಂಡಿಡೇಟ್ ನೇಮ್ ಮತ್ತು ಸಿಂಬಲ್ ಅಂತಿದೆ. ಇಲ್ಲಿ ಈ ಸಿಂಬಲ್ ಇದ್ದ ಭಾಗದಲ್ಲಿ ಟಚ್ ಮಾಡಿ ನಿಮ್ಮ ವಿದ್ಯಾರ್ಥಿಗಳು ಯಾವ ಚಿಹ್ನೆಯ ಮೂಲಕ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾರೆ ಎಂಬುದನ್ನು ಆಯ್ಕೆ ಮಾಡಿಕೊಳ್ಬೋದು. ಇಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಚಿಹ್ನೆಗಳಿವೆ. ತಾವು ಬೇಕಾದಲ್ಲಿ ಈ ಚಿಹ್ನೆಗಳನ್ನು ಬಳಸಿಕೊಳ್ಳಬಹುದು. ಈ ಚಿಹ್ನೆಯನ್ನು ನೀವು ಟಚ್ ಮಾಡಿದ ತಕ್ಷಣ ನೀವು 1ನೇ ಕ್ಯಾಂಡಿಡೇಟ್ಗೆ ಆ ಚಿತ್ರ ಬಂದು ನಿಲ್ಲುತ್ತೆ. ಅದೇ ರೀತಿ 2ನೇ ಕ್ಯಾಂಡಿಡೇಟ್ನ ಸಿಂಬಲ್ ಯಾವುದು ಬೇಕು ಅನ್ನೋದನ್ನು ನೀವು ಚಾಯ್ಸ್ ಮಾಡ್ಕೋಬೋದು. ಇಲ್ಲೇ ಸಿಲೆಕ್ಟ್ ಫ್ರಮ್ ಗ್ಯಾಲರಿ ಅಂತ ಕೂಡ ಇದೆ. ನಿಮ್ಮ ಗ್ಯಾಲರಿಯಲ್ಲಿ ಆ ವಿದ್ಯಾರ್ಥಿಗಳ ಭಾವಚಿತ್ರ ಆಗಿರ್ಬೋದು ಅಥವಾ ನಿಮಗೆ ಬೇಕಂತ ಬೇರೆ ಯಾವುದಾದ್ರೂ ಚಿಹ್ನೆಗಳಿದ್ದರೆ ಆ ಚಿಹ್ನೆ ನಮ್ಮ ಮೊಬೈಲ್ನ ಗ್ಯಾಲರಿಯಲ್ಲಿರುವಂಥ ಚಿತ್ರಗಳನ್ನು ಕೂಡ
ಇಲ್ಲಿ ಕ್ಯಾಂಡಿಡೇಟ್ ಸಿಂಬಾಲ್ ಸೆಟ್ಟಿಂಗ್ ಒಳಗೆ ಸೆಟ್ ಮಾಡ್ಬೋದು. ನಾನು ನನ್ನ ಮೊಬೈಲ್ನಲ್ಲಿರುವಂಥ ಚಿತ್ರಗಳನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಎರಡನೇದು ಗುಲಾಬಿ ಹೂವಿನ ಚಿತ್ರ ಸಿಂಬಲ್ ಆಗಿ ಬಳಸ್ಕೊಂಡಿದ್ದೇನೆ. ಅದೇ ರೀತಿ ಮೂರನೇ ಕ್ಯಾಂಡಿಡೇಟ್ ನನ್ನ ಮೊಬೈಲ್ನ ಗ್ಯಾಲರಿಗೆ ಹೋಗಿ ಅಲ್ಲಿರುವಂಥ ಭಾವಚಿತ್ರವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇಲ್ಲಿ ನನಗೆ ಸಿಕ್ಕಂಥ ನಿಮಗೆ ಇಷ್ಟವಾದಂಥ ಯಾವುದೇ ಚಿತ್ರವನ್ನು ಕೂಡ ತಾವು ಆ ವಿದ್ಯಾರ್ಥಿಯ ಚುನಾವಣಾ ಸಿಂಬಲ್ ಆಗಿ ಬಳಸಿಕೊಳ್ಳಲು ಅವಕಾಶವಿದೆ. ನಂತರ ನಾನು 4ನೇ ಕ್ಯಾಂಡಿಡೇಟ್ ಸೆಟ್ಟಿಂಗ್ನಲ್ಲಿ ನನ್ನ ಭಾವಚಿತ್ರವನ್ನೇ ಸಿಂಬಲ್ ಆಗಿ ಬಳಸಿಕೊಂಡಿದ್ದೇನೆ. ಹೀಗೆ ಸಿಂಬಾಲುಗಳನ್ನು ಬಳಕೆ ಮಾಡಿಕೊಂಡ ನಂತರ ಕ್ಯಾಂಡಿಡೇಟ್ಗಳ ಹೆಸರನ್ನು ನಮೂದಿಸಬೇಕು. ಮೊದಲನೇ ಕ್ಯಾಂಡಿಡೇಟ್ ಹೆಸರನ್ನು ನಾನಿಲ್ಲಿ ಹಾಕ್ತಾಯಿದ್ದೇನೆ. ತಾವು ಕನ್ನಡ ಹಾಗೂ ಇಂಗ್ಲೀಷ್ ಭಾಷೆಯಲ್ಲೂ ಕೂಡ ಬೇಕಾದಲ್ಲಿ ಬರೆಯಬಹುದು. ನಾನು ರವಿ, ರಾಧಿಕಾ ಹಾಗೂ ಸಲೀಂ ಹಾಗೂ ರಾಜು ಅಂತ 4 ಹೆಸರುಗಳನ್ನು ನಮೂದಿಸಿದ್ದೇನೆ. ನಂತರ ಬ್ಯಾಕ್ ಹೋಗಿ ಈಗ EVM ಅನ್ನು ಟಚ್ ಮಾಡಬೇಕು. ಆಗ EVMನ ಸ್ವಿಚ್ಚನ್ನು ಟಚ್ ಮಾಡಿ ನಂತರ ಬಟನನ್ನು ಟಚ್ ಮಾಡಿ ಈಗ ಕಂಟ್ರೋಲ್ ಯೂನಿಟ್ ಆನ್ ಆಗುತ್ತದೆ. ನಂತರ ಕಂಟ್ರೋಲ್ ಯೂನಿಟ್ನಲ್ಲಿ ಯಥಾ ಪ್ರಕಾರ ದಿನಾಂಕ, ಸಮಯ, ಬ್ಯಾಟ್ರಿ ಚಾರ್ಜ್ ಆದ ಬಗೆ ಹಾಗೂ ಕಂಟ್ರೋಲ್ ಯೂನಿಟ್ನ ಸಂಖ್ಯೆಯನ್ನು ತೋರಿಸಲಾಗುತ್ತದೆ. ಇಲ್ಲಿ ತಾವು ಬ್ಯಾಲೆಟ್ ಬಟನನ್ನು ಒತ್ತಿದ ತಕ್ಷಣ ಬಲಬದಿಯ ಬ್ಯಾಲೆಟ್ ಯೂನಿಟ್ನಲ್ಲಿ ಗ್ರೀನ್ ಲೈಟ್ ಆನ್ ಆಗುತ್ತದೆ. ನಾವು ಇಲ್ಲಿ ಬ್ಯಾಲೆಟ್ ಕೊಟ್ಟಾಗ VVPATನಲ್ಲಿ ಸಿಂಬಾಲ್ ತೋರಿಸುತ್ತದೆ. ತಾವು ಯಾರಿಗೆ ಮತ ಚಲಾಯಿಸಿದಿರಿ ಎನ್ನುವ ಸಿಂಬಾಲನ್ನು ಕೂಡ ತಾವಿಲ್ಲಿ VVPATನಲ್ಲಿ ಸಿಂಬಾಲ್ ಹಾಗೂ ಹೆಸರನ್ನು ಗಮನಿಸಬಹುದು. ಹೀಗೆ ಮೊದಲ ಬಾರಿಗೆ ಅತ್ಯಾಧುನಿಕವಾದ ರೀತಿಯಲ್ಲಿ ಈ ಆ್ಯಪನ್ನು ತಯಾರಿಸಲಾಗಿದೆ. ನಮ್ಮ ಮಕ್ಕಳಿಗೆ ಚುನಾವಣೆಯ ಬಗ್ಗೆ ಸಂಪೂರ್ಣ ಜ್ಞಾನ ನೀಡಲು ಇದು ತುಂಬ ಸಹಾಯಕಾರಿಯಾದಂಥ ಆ್ಯಪ್ ಅಂತ ನನಗನ್ನಿಸ್ತಾ ಇದೆ. ಆದ್ದರಿಂದ ತಾವು ಕೂಡ ಈ ಆ್ಯಪನ್ನು ಮಕ್ಕಳಿಗೆ ಪರಿಚಯಿಸಿ. ನಾನು 7 ಮತ ಚಲಾಯಿಸಿದ ನಂತರ ಕಂಟ್ರೋಲ್ ಯೂನಿಟನ್ನು ಕ್ಲೋಸ್ ಮಾಡಿದೆ. ಈಗ ಕ್ಲೋಸ್ ಆದ ತಕ್ಷಣ ಅದು ಕಂಟ್ರೋಲ್ ಯೂನಿಟ್ ಕ್ಲೋಸ್ಡ್ ಅಂತ ತೋರಿಸುತ್ತೆ. ನಂತರ ಇಲ್ಲಿರುವ ಶಟ್ಟರನ್ನು ಟಚ್ ಮಾಡಿದ ತಕ್ಷಣ ಅದು ಕ್ಲೋಸ್ ರಿಸಲ್ಟ್ ಕ್ಲಿಯರ್ ಅನ್ನೋ ಬಟನನ್ನು ತೋರಿಸುತ್ತೆ. ನಾನಿಲ್ಲಿ ಒಟ್ಟು 7 ಮತಗಳನ್ನು ಚಲಾಯಿಸಿದ್ದೇನೆ. ಮೊದಲನೇ ಕ್ಯಾಂಡಿಡೇಟ್ಗೆ 1, ಉಳಿದ 3 ಕ್ಯಾಂಡಿಡೇಟ್ಗಳಿಗೆ 2 ಈಗ ನಾನು ರಿಸಲ್ಟ್ ಒತ್ತಿದ ತಕ್ಷಣ ಸರಿಯಾಗಿ ಈ ಕಂಟ್ರೋಲ್ ಯೂನಿಟ್ ಫಲಿತಾಂಶವನ್ನು ತೋರಿಸುತ್ತದೆ. ಆದ್ದರಿಂದ ಈ ಕಂಟ್ರೋಲ್ ಯೂನಿಟ್, ಬ್ಯಾಲೆಟ್ ಯೂನಿಟ್, VVPAT ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಮನವರಿಕೆ ಮಾಡಿಕೊಡಲು ಈ EVM ಆ್ಯಪ್ ಬಹಳ ಅತ್ಯುತ್ತಮವಾಗಿದೆ. ಆದ್ದರಿಂದ
ಶಾಲೆಯಲ್ಲಿ ಆಗಿರ್ಬೋದು ಅಥವಾ ಜನಸಾಮಾನ್ಯರು ಕೂಡ ನಾವು ಮತದಾನ ಪ್ರಕ್ರಿಯೆಯಲ್ಲಿ EVMನ ಪಾತ್ರದ ಬಗ್ಗೆ ಅರಿವು ಮೂಡಿಸಲು ಈ ಆ್ಯಪ್ ಬಹಳ ಸಹಾಯಕಾರಿಯಾಗಿದೆ ಮಿತ್ರರೇ. ಆದ್ದರಿಂದ ತಾವು ಕೂಡ ಇದನ್ನು ತಿಳಿದುಕೊಂಡು ಮಕ್ಕಳಿಗೆ ಇದರ ಪರಿಚಯ ಮಾಡಿಕೊಟ್ಟಲ್ಲಿ ಚುನಾವಣೆಯ ಗೊಂದಲ ಅನ್ನುವುದು ಇರುವುದಿಲ್ಲ. ತಾವು ಒಂದು ಬಾರಿ ಈ ಆ್ಯಪನ್ನು ಬಳಸಿ ನೋಡಿ. ಇದು ತುಂಬ ಅದ್ಭುತವಾದ ಆ್ಯಪ್ ಆಗಿದೆ. ಧನ್ಯವಾದಗಳು.